Hello, my dear students. Welcome back to Learn Easily channel. Making the most of life. essay by J.R. Miller. ಈ ವಿಡಿಯೋದಲ್ಲಿ ಈ ಒಂದು ಎಸ್ಎನ ಕನ್ನಡದ ಸರಳವಾದಂತಹ ಒಂದು ಸಂಕ್ಷಿಪ್ತ ಸಾರಾಂಶವನ್ನು ಕಲಿತಾ ಸಾಗೋಣ. ಇಲ್ಲಿ J.R. ಮಿಲ್ಲರ್ ಅವರು ಈ ಒಂದು ಎಸ್ಎ ಮೇಕಿಂಗ್ ದ ಮೋಸ್ಟ್ ಆಫ್ ಲೈಫ್ ಅಂದರೆ ಜೀವನದ ಸಾರ್ಥಕತೆ ಈ ಒಂದು ಎಸ್ಎನಲ್ಲಿ ಅವರು ಒಂದು ಸ್ಪಿರಿಚುವಲ್ ಪ್ಯಾರಾಡಾಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಆಧ್ಯಾತ್ಮಿಕ ವಿರೋಧಾಭ್ಯಾಸದ ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ದ ಟ್ರೂ ಫುಲ್ಫಿಲ್ಮೆಂಟ್ ಆ್ಯಂಡ್ ದ ಗ್ಲೋಬಲ್ ಇಂಪ್ಯಾಕ್ಟ್ ಆರ್ ಅಚೀವ್ಡ್ ಓನ್ಲಿ ಥ್ರೂ ಸೆಲ್ಫ್ ಸ್ಯಾಕ್ರಿಫೈಸ್ ಆ್ಯಂಡ್ ಲೂಸಿಂಗ್ ಒನ್ಸ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ನಾವು ಒಂದು ನಿಜವಾದ ಸಾರ್ಥಕತೆ ಮತ್ತು ಜಾಗತಿಕ ಪ್ರಭಾವ ಅಂದರೆ ಎಲ್ಲರಿಗೂ ಸಹ ನಾವು ಒಂದು ಲೆಜೆಂಡ್ ಆಗಿ ಉಳಿಬೇಕಾದ್ರೆ ಇಟ್ ಈಸ್ ಓನ್ಲಿ ಥ್ರೂ ಸೆಲ್ಫ್ ಸ್ಯಾಕ್ರಿಫೈಸ್ ಆತ್ಮತ್ಯಾಗ ಅಥವಾ ಲಾಸಿಂಗ್ ಒನ್ಸ್ ಲೈಫ್ ಅಂದರೆ ಜೀವನವನ್ನು ಕಳೆದುಕೊಳ್ಳುವ ಮೂಲಕ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ J.R. ಮಿಲ್ಲರ್ ಅವರು ಈ ಒಂದು ಎಸ್ಸೆನಲ್ಲಿ ಅವರು ನೇಚರ್ನ ಒಂದು ಎಕ್ಸಾಂಪಲ್ಸ್, ಇಂಡಸ್ಟ್ರಿ ಆ್ಯಂಡ್ ಹಿಸ್ಟಾರಿಕಲ್ ಹೀರೋಯಿಸಮ್ಸ್ ಈ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಈ ಒಂದು ಮೇಕಿಂಗ್ ದ ಮೋಸ್ಟ್ ಆಫ್ ಲೈಫ್ ಎಸ್ಸೆನ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪ್ರಕೃತಿ ಐತಿಹಾಸಿಕ ಸಾಹಸಗಳ ಉದಾಹರಣೆ ನೀಡುತ್ತಾ ವ್ಯಕ್ತಿಗಳ ನಿಜವಾದ ಪ್ರಯೋಜನ ಬರಬೇಕಾದ್ರೆ ಸ್ವಾರ್ಥವನ್ನು ಬಿಡಬೇಕು ಅಂತ ವಾದಿಸ್ತಾರೆ. ಇತರರಿಗಾಗಿ ತಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದರ ಮೂಲಕ ನಾವು ಒಂದು ಏನಂತ ಕರಿತೀವಿ ಶಾಶ್ವತವಾದ ಪರಂಪರೆ ಇಟ್ಸ್ ಮೀನ್ಸ್ ದಟ್ ಎವರ್ ಲಾಸ್ಟಿಂಗ್ ಲೆಗಸಿಯಾಗಿ ಉಳಿಬಹುದು ಅನ್ನೋದನ್ನು ಈ ಒಂದು ಎಸ್ಸೆನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಸ್ಸೆನ ಒಂದು ಸಮರಿಯನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ, ಏನು ಹೇಳಿದ್ದಾರೆ J.R. ಮಿಲ್ಲರ್ ಅವರು ಅಂತ. ಇಲ್ಲಿ ಈ ಎಸ್ಸೆ ಒಂದು ಆಧ್ಯಾತ್ಮಿಕವಾದ ಸತ್ಯವನ್ನು ತಿಳಿಸ್ತಕ್ಕಂಥ ಎಸ್ಸೆ ಆಗಿರುತ್ತೆ. ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಕಳೆದುಕೊಳ್ಳುವ ಮೂಲಕ ಅಥವಾ ತನ್ನ ಒಂದು ಸೆಲ್ಫ್ ಸ್ಯಾಕ್ರಿಫೈಸ್ ಆತ್ಮತ್ಯಾಗದ ಮೂಲಕ ಮಾತ್ರವೇ ಒಂದು ನಿಜವಾದ ಸಾರ್ಥಕತೆಯನ್ನು ಪಡಿತಾನೆ ಮತ್ತೆ ಉಪಯುಕ್ತತೆಯನ್ನು ಪಡೆಯಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಮಿಲ್ಲರ್ ಅವರು ಉನ್ನತ ಜೀವನ ಎಂಬುದು ಕೇವಲ ಒಂದು ಆತ್ಮರಕ್ಷಣೆಯಲ್ಲ, ಬದಲಾಗಿ ಇತರರಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದು ಅಂತ ವಾದಿಸ್ತಾರೆ. ಉನ್ನತ ಜೀವನ ಮಾಡೋದಂದ್ರೆ ನಾವು ಸ್ವಂತಕ್ಕೆ ನಾವು ಐಷಾರಾಮಾಗಿ ಇರೋದಲ್ಲ, ಬದಲಾಗಿ ಇತರರಿಗೆ ನಮ್ಮನ್ನು ನಾವು ಡೆಡಿಕೇಟ್ ಮಾಡ್ಕೋಬೇಕು, ನಾವು ಸಮರ್ಪಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಮಿಲ್ಲರ್ ಅವರು ಸ್ವಾರ್ಥಿ ಆಸೆಗಳಲ್ಲಿ ಬೇರೂರಿರ್ತಕ್ಕಂಥ ಒಂದು ಕೆಳಮಟ್ಟದ ಅಹಂ ಅಂದರೆ ಲೋಯರ್ ಸೆಲ್ಫ್ ಮತ್ತೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಬಯಸುವಂತಹ ಒಂದು ಹೈಯರ್ ಸೆಲ್ಫ್ ಉನ್ನತವಾದಂತಹ ಅಹಂನ ನಡುವಿನ ವ್ಯತ್ಯಾಸವನ್ನ ತಿಳಿಸ್ತಾ ಈ ಒಂದು ಎಸ್ಸೆಯನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ಹೈಯರ್ ಸೆಲ್ಫ್ ಉನ್ನತವಾದಂಥ ಒಂದು ಅಹಂ ನಮ್ಮಲ್ಲಿ ಬೆಳಿಬೇಕಾದ್ರೆ ನಾವು ಆ ಕೆಳಮಟ್ಟದ ಸ್ವಾರ್ಥವನ್ನ ನಮ್ಮಿಂದ ಬಿಡಬೇಕು, ಅದನ್ನ ಸಂಪೂರ್ಣವಾಗಿ ನಾವು ಬಿಡಬೇಕು ಅಂತ ಅವರು ಈ ಒಂದು ಎಸ್ಸೆನಲ್ಲಿ ತಿಳಿಸ್ತಾರೆ. ಮತ್ತೆ ಈ ರೀತಿ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ಕೆಳಮಟ್ಟದ ಅಹಂ ಎಲ್ಲ ನನಗೆ, ನಾನು ಬೇಕು, ನನ್ನಲ್ಲೇ ಇರಬೇಕು, ಎಲ್ಲ ಆಸೆಗಳನ್ನು ಬಿಡುವಂತಹ ಒಂದು ಪ್ರಕ್ರಿಯೆ ಅಷ್ಟು ಸುಲಭವಲ್ಲ, ಅದು ತುಂಬ ಕಷ್ಟವಾದದ್ದು. ಇದನ್ನು ಆತ್ಮವು ಶರೀರದ ಮೇಲಿನ ವಿಜಯಕ್ಕಾಗಿ ನಡೆಸುವಂಥ ಒಂದು ಹೋರಾಟ ಅಂತ ಹೇಳ್ತಾರೆ. ಈ ಸ್ವಾರ್ಥದ ಮೇಲಿನ ವಿಜಯವಿಲ್ಲದೆ ಒಬ್ಬ ವ್ಯಕ್ತಿಯು ನಿಜವಾಗಿ ಬದುಕಲು ಸಾಧ್ಯ ಇಲ್ಲ, ಅಂದರೆ ಆತ ಪ್ರಾರಂಭಿಸೇ ಇಲ್ಲ ಅಂತ ಹೇಳ್ತಾನೆ. ಸ್ವಾರ್ಥಿಯಾಗಿ ಬದುಕ್ತಾ ಇದ್ರೆ ಆ ವ್ಯಕ್ತಿ ನಿಜವಾಗಿಯೂ ಇನ್ನೂ ಬದುಕಿಲ್ಲ ಅಂತ ಹೇಳಿ ಮಿಲ್ಲರ್ ಅವರು ಹೇಳ್ತಾರೆ. ಇದಕ್ಕೆ ಅವರು ಹಲವಾರು ಉದಾಹರಣೆಗಳನ್ನು ಕೊಡ್ತಾರೆ. ಅದರಲ್ಲಿ ಅಲಬಾಸ್ಟರ್ ಪಾತ್ರೆ, ಅಲಬಾಸ್ಟರ್ ವೆಸಲ್ ಅಂತ ಹೇಳ್ತಾರೆ. ಅಲಬಾಸ್ಟರ್ ವೆಸಲ್ ಅಂತಕ್ಕಂಥದ್ದು ಒಂದು ಪರ್ಫ್ಯೂಮನ್ನ ಅಂದರೆ ಒಂದು ಸುಗಂಧವನ್ನ ಹೊಂದಿರತಕ್ಕಂತಹ ಪರಿಮಳವನ್ನು ತುಂಬಿರ್ತಕ್ಕಂತಹ ಒಂದು ಪಾತ್ರೆಯಾಗಿರುತ್ತೆ. ನಮ್ಮ ಒಂದು ಮನೆ ಅಥವಾ ನಮ್ಮ ಸುತ್ತಮುತ್ತ ಆ ಸುಗಂಧ ಪರಿಮಳ ತುಂಬಬೇಕು ಅಂದರೆ ಆ ಒಂದು ಆಲ್ಬಾಸ್ಟರ್ ಆ ಒಂದು ಪಾತ್ರೆಯನ್ನು ಒಡೆಯಲೇಬೇಕು. ಆ ಪಾತ್ರೆ ಒಡೆಯದೆ ಆ ಪರಿಮಳ ಎಲ್ಲೂ ಸಹ ಹೊರಗಡೆ ಬರಲ್ಲ, ಅದು ಕ್ಲೋಸ್ಡ್ ವೆಸಲಲ್ಲಿ ಹಾಗೆ ಇದ್ದೋಗುತ್ತೆ. ಅದನ್ನ ಆ ಒಂದು ವೆಸಲನ್ನು ಒಡೆದಾಗ ಮಾತ್ರ ಅದರ ಒಳಗಡೆನ ಒಂದು ಪರ್ಫ್ಯೂಮ್ ಹೊರಗಡೆ ಬರುತ್ತೆ, ಅದು ಎಲ್ಲರಿಗೂ ಸಹ ಸುಗಂಧ ಪರಿಮಳವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಗ್ರೇಪ್ಸ್ ಆ್ಯಂಡ್ ವೀಟ್ನ ಬಗ್ಗೆ ಹೇಳ್ತಾರೆ. ದ್ರಾಕ್ಷಿ ಮತ್ತು ಗೋಧಿ, ದ್ರಾಕ್ಷಿಯ ರಸವನ್ನು ತಯಾರು ಮಾಡಬೇಕಾದ್ರೆ ಆ ದ್ರಾಕ್ಷಿಯನ್ನು ಚೆನ್ನಾಗಿ ಜಜ್ಜಿ ಅದರಲ್ಲಿ ರಸವನ್ನು ತೆಗಿಬೇಕು, ಆದ್ದರಿಂದ ದ್ರಾಕ್ಷಿ ರಸವನ್ನು ತಯಾರಿಸಬೇಕು. ಹಾಗೆ ಹಸಿದವನಿಗೆ ಒಂದು ಆಹಾರ ಆಗಬೇಕಾದ್ರೆ ಗೋಧಿಯನ್ನು ಕುಟ್ಟಿ ಪುಡಿ ಮಾಡಿ ಅದರಿಂದ ಅಡುಗೆಯನ್ನು ಮಾಡಿ ತಿಂದಾಗ ಅದು ತೃಪ್ತಿಯನ್ನು ನೀಡುತ್ತೆ. ಮತ್ತು ಆ ಒಂದು ಜೀಸಸ್ ಕ್ರಿಸ್ಟ್ನ ಒಂದು
ಈ ಒಂದು ಇವೆಂಟ್ ಬಗ್ಗೆ ಹೇಳ್ತಾರೆ. ಒಂದು ಬೀಜವು ಹಣ್ಣನ್ನ ನೀಡಬೇಕಾದ್ರೆ ಅದು ಭೂಮಿಯಲ್ಲಿ ಬಿದ್ದು ಸಾಯಬೇಕು. ಆ ಬೀಜ ಭೂಮಿಯಿಂದ ಮೊಳಕೆಯೊಡೆದು ಹೆಮ್ಮರವಾಗಿ ಅದರಿಂದ ಒಂದು ಹಣ್ಣನ್ನು ಬಿಡಬೇಕು, ಅಥವಾ ಅದು ಇತರರಿಗೆ ಪ್ರಯೋಜನಕ್ಕೆ ಬರಬೇಕು. ಆ ಬೀಜವಾಗಿ ಉಳಿದ್ರೆ ಅದು ಏಕಾಂಗಿಯಾಗಿರುತ್ತೆ, ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಎಕ್ಸಾಂಪಲ್ಸ್ ಮೂಲಕ ಜೆ.ಆರ್. ಮಿಲ್ಲರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಏನಾದರೂ ಪ್ರಯೋಜನಕ್ಕೆ ಬರಬೇಕಾದ್ರೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಬೇಕು. ಮೀನ್ಸ್ ಅಲ್ಲಿ ಸೆಲ್ಫ್ ಸ್ಯಾಕ್ರಿಫೈಸ್ ಇರಬೇಕು, ಅಥವಾ ವಿ ಹ್ಯಾವ್ ಟು ಲೂಸ್ ಅವರ್ ಲೈಫ್ ಆಲ್ಸೋ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ವಸ್ತುಗಳು ತಮ್ಮ ನಿಜವಾದ ಸ್ಥಿತಿಯಿಂದ ಬದಲಾದಾಗ ಅಥವಾ ನಾಶವಾದಾಗ ಮಾತ್ರ ಅವುಗಳ ನಿಜವಾದ ಒಂದು ಉದ್ದೇಶ, ಅದರ ಉಪಯೋಗ ಸಾರ್ಥಕವಾಗುತ್ತೆ ಅಂತ ಹೇಳಿ ಮಿಲ್ಲರ್ ಅವರು ಈ ಒಂದು ಎಸ್ಸೆನಲ್ಲಿ ತಿಳಿಸ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಓಕ್ ಟ್ರೀಯ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕಾಡಲ್ಲಿರ್ತಕ್ಕಂತಹ ಒಂದು ಮೆಜೆಸ್ಟಿ ಓಕ್ ಟ್ರೀ ಒಂದು ಸುಂದರವಾದಂತಹ ಎಮ್ಮರ ಓಕ್ ಟ್ರೀ ಆಗಿರುತ್ತೆ. ಅದು ನೆರಳನ್ನು ನೀಡುತ್ತೆ. ಆದರೆ ಅದೇ ಓಕ್ ಟ್ರೀಯನ್ನ ಕಟ್ ಮಾಡಿದಾಗ ಮಾತ್ರ ಅದು ಇನ್ನೂ ಹೆಚ್ಚಿನ ಉಪಯೋಗಕ್ಕೆ ಬರುತ್ತೆ. ಅದು ಆ ಮರವನ್ನ ಕಡಿತಕ್ಕಂಥದ್ದು ವಿನಾಶದಂತೆ ಕಾಣಿಸಿದ್ರು ಕೂಡ ಆ ಮರವನ್ನ ಕಡಿದ ನಂತರ ಆ ಮರದಿಂದ ಅದು ಒಂದು ಕುಟುಂಬಕ್ಕೆ ಒಂದು ಆಶ್ರಯ ನೀಡ್ತಕ್ಕಂಥ ಮನೆಯಾಗುತ್ತೆ, ಅಥವಾ ಆ ದೇವರ ಆರಾಧನೆಗೆ ನೆರವಾಗುವಂತಹ ಒಂದು ಸಂಗೀತದ ವಾದ್ಯವಾಗಿ ಬದಲಾಗುತ್ತೆ ಆ ಓಕ್ ಮರ ಅಂತ ಹೇಳ್ತಾರೆ. ಹಾಗೆ ಮಣ್ಣು ಮತ್ತೆ ಕಲ್ಲಿನ ಬಗ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ಮಣ್ಣು ಭೂಮಿಯ ಅಡಿಯಲ್ಲಿ ಯಾವುದೇ ಪ್ರಯೋಜನವಿಲ್ಲದೆ ಬಿದ್ದಿರುತ್ತೆ. ಆ ಒಂದು ಜೇಡಿ ಮಣ್ಣನ್ನ ನಾವು ಹೊರತೆಗೆದು ಪುಡಿ ಮಾಡಿ ಅವುಗಳನ್ನ ಒಂದು ಆಕಾರ ಕೊಟ್ಟು ಕುಲುಮೆಯಲ್ಲಿ ಸುಟ್ಟಾಗ ಮಾತ್ರ ಅದು ಒಂದು ಸುಂದರವಾದ ಉಪಯುಕ್ತವಾದಂತಹ ಪಾತ್ರೆಯಾಗಿ ಬರುತ್ತೆ, ಅಥವಾ ಒಂದು ಮಡಕೆಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕಲ್ಲುಗಳು ಕೂಡ ಕತ್ತಲೆಯಲ್ಲಿ ಆ ಗಣಿಯಲ್ಲಿ ನಾಶವಾಗ್ತಾ ಇರುತ್ತೆ. ಆದರೆ ಅವುಗಳನ್ನು ನಾವು ಕೆತ್ತಿ ಒಂದು ಚರ್ಚಿನ ಗೋಡೆಗಳನ್ನಾಗಿ ಅಥವಾ ಒಂದು ವಿಗ್ರಹಗಳನ್ನಾಗಿ ನಿರ್ಮಿಸಿದಾಗ ಅವು ದೈವಿಕ ಕಾರ್ಯಕ್ಕೆ ಬಳಕೆಯಾಗ್ತವೆ ಅಂತ ಹೇಳ್ತಾರೆ. ಅದಾದ ನಂತರ ಹಲವಾರು ಒಂದು ಮೆಟಾಫರ್ಸ್ ಅನ್ನ ಇಲ್ಲಿ ತಿಳಿಸ್ತಾರೆ. ಮೀನ್ಸ್ ಹಲವಾರು ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ತಿಳಿಸ್ತಾರೆ. ಅದರಲ್ಲಿ ಜೀಸಸ್ ಕ್ರಿಸ್ಟ್ನ ಒಂದು ಸ್ಯಾಕ್ರಿಫೈಸ್ ಬಗ್ಗೆ ಹೇಳ್ತಾರೆ. ಜೀಸಸ್ ತನ್ನ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡಿದನಂತ ಜನ ಭಾವಿಸ್ತಾರೆ. ಅದು ವ್ಯರ್ಥವಾಯಿತು, ಅವರು ಬದುಕಿರಬೇಕಾಯಿತು ಅಂತ ಹೇಳ್ತಾರೆ. ಆದರೆ ಮಿಲ್ಲರ್ ಅವರು ಈ ಎಸ್ಸೆಯಲ್ಲಿ ಹೇಳೋ ಪ್ರಕಾರ ಜೀಸಸ್ ಆತನ ಮರಣದಿಂದ ಮಾತ್ರವೇ ಆತ ಈ ಒಂದು ಮನುಕುಲಕ್ಕೆ ಅಥವಾ ಈ ಮನುಕುಲವನ್ನು ಅರಳಿಸಲು, ಅವರಲ್ಲಿ ಒಂದು ರೀತಿಯ ಆ ದೈವಿಕತೆಯನ್ನ ಬೆಳೆಸಲು ಆತನ ಒಂದು ಸ್ಯಾಕ್ರಿಫೈಸ್ ಕಾರಣವಾಯಿತು ಅಂತ ಹೇಳ್ತಾರೆ. ಸೊ ಆ ಜೀಸಸ್ ಕ್ರಿಸ್ಟ್ನ ಒಂದು ಸ್ಯಾಕ್ರಿಫೈಸ್ ಒಂದು ದೈವಿಕ ಬೀಜವಾಯಿತು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಹ್ಯಾರಿಯಟ್ ನೆವೆಲ್ ಎಂಬತಕ್ಕಂಥ ಮಹಿಳೆಯ ಬಗ್ಗೆ ಹೇಳ್ತಾರೆ. ಇಲ್ಲಿ ಹ್ಯಾರಿಯಟ್ ನೆವೆಲ್ ಮಿಷನರಿ ಕೆಲಸಕ್ಕೆ ಹೋದ ಯುವತಿ ಕೇವಲ 1 ವರ್ಷದಲ್ಲಿ ನಿಧನಳಾಗ್ತಾಳೆ. ಬಹಳಷ್ಟು ಜನ ಅವಳ ಜೀವನ ವ್ಯರ್ಥ ಆಯಿತು, ಅವಳ ಲೈಫನ್ನು ವೇಸ್ಟ್ ಮಾಡಿಕೊಂಡ್ರು ಅಂತ ಹೇಳಿ ಮಾತಾಡ್ತಾರೆ. ಆದರೆ ಅವಳು ಆ 1 ವರ್ಷ ಕೆಲಸ ಮಾಡಿ ತನ್ನ ಆತ್ಮಾರ್ಪಣೆ ಕಥೆ ಏನಾಯ್ತಪ್ಪ ಅಂದ್ರೆ ಸಾವಿರಾರು ಜನರನ್ನ ಆ ಮಿಷನರಿ ಕೆಲಸಕ್ಕೆ ಸೇರಲು ಪ್ರೇರೇಪಿಸಿತು. ಅವಳು ಮನೆಯಲ್ಲಿ 1000 ವರ್ಷ ಬದುಕಿದ್ದಕ್ಕಿಂತ ಹೆಚ್ಚಿನ ಕೆಲಸವನ್ನ ತನ್ನ ಮರಣದ ಮೂಲಕ ಮಾಡಿದ್ಲು ಅಂತ ಹೇಳಿ ಮಿಲ್ಲರ್ ಹೇಳ್ತಾರೆ. ನಂತರ ಗಣಿಗಳಲ್ಲಿ ಒಂದು ಸ್ಫೋಟ ಸಂಭವಿಸಿದಾಗ ಒಬ್ಬ ಇಂಗ್ಲಿಷ್ ಗಣಿ ಕಾರ್ಮಿಕ ಏನ್ ಮಾಡ್ತಾನೆ, ಆ ಒಂದು ಗಣಿಯಲ್ಲಿ ಸ್ಫೋಟ ಒಂದು ಬ್ಲಾಸ್ಟ್ ಆದಾಗ ಆ ವ್ಯಕ್ತಿ ಅಲ್ಲಿಂದ ತಾನು ಒಂದು ಸೇಫ್ ಆಗೋದಕ್ಕೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದೆ. ಆತ ಏನ್ ಮಾಡ್ತಾನೆ, ಆ ಒಂದು ಡೇಂಜರ್ ಪ್ಲೇಸ್ ಅಲ್ಲಿ ನಿಂತು ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಇನ್ನು ಹಲವಾರು ಒಂದು ಲೇಬರ್ಸ್ ಅನ್ನ ಅಲ್ಲಿಂದ ಆ ಅಪಾಯದಿಂದ ಡೇಂಜರ್ ಇಂದ ಎಸ್ಕೇಪ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಸ್ಥಳದಲ್ಲೇ ನಿಂತು ಆತ ಏನ್ ಮಾಡ್ತಾನೆ, ತನ್ನ ಒಂದು ಪ್ರಾಣವನ್ನ ಅರ್ಪಿಸ್ಕೊಳ್ತಾನೆ. ಹಾಗೆ ರಿಚರ್ಡ್ ಕ್ಲಿಕ್ಲಾರ್ಡ್ ಬಗ್ಗೆ ಹೇಳ್ತಾರೆ. ಇದು ಒಂದು ಅಮೆರಿಕದಲ್ಲಿ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಸಮಯದಲ್ಲಿ ಈ ಸೈನಿಕ ಏನ್ ಮಾಡ್ತಾನೆ, ತನ್ನ ಜೀವವನ್ನು ಲೆಕ್ಕಿಸದೆ ಆ ಯುದ್ಧ ಭೂಮಿಯಲ್ಲಿ ಬಾಯಾರಿಕೆಯಿಂದ ಇದ್ದಂತಹ ಒಂದು ಸೈನಿಕರಿಗೆ ನೀರನ್ನ ಕೊಡ್ತಾನೆ. ಆತ ಕೇವಲ ತನ್ನ ಸೈನಿಕರಿಗೆ ಮಾತ್ರವಲ್ಲದೆ ತನ್ನ ಒಂದು ಶತ್ರು ಸೈನಿಕರಿಗೂ ಕೂಡ ನೀರನ್ನ ಸಪ್ಲೈ ಮಾಡ್ತಾನೆ. ಈ ಒಂದು ಆಕ್ಟ್ ಆಫ್ ಕೈಂಡ್ನೆಸ್, ಆತನ ಕೆಲಸವನ್ನ ಕಂಡಂತ ಎರಡೂ ಕಡೆ ಸೈನಿಕರು ಆಗ ಒಂದು ಆ ವಾರನ್ನ ನಿಲ್ಲಿಸ್ತಾರೆ, ಗುಂಡು ಹಾರಿಸೋದನ್ನ ನಿಲ್ಲಿಸ್ತಾರೆ ಅಂತ ಹೇಳಿ ಇಲ್ಲಿ ಜೆ.ಆರ್. ಮಿಲ್ಲರ್ ಅವರು ಈ ಎಕ್ಸಾಂಪಲ್ಸ್ ಅನ್ನು ಕೊಡ್ತಾರೆ. ಅಂದ್ರೆ ಇಲ್ಲಿ ಅವರು ಹೇಳ್ತಾ ಇರತಕ್ಕಂಥದ್ದು, ನಮ್ಮ ಒಂದು ಸೆಲ್ಫ್ ಸ್ಯಾಕ್ರಿಫೈಸ್ ಅಂಡ್ ಲೂಸಿಂಗ್ ಅವರ್ ಲೈಫ್ ಮೇಕ್ಸ್ ಅಸ್ ದಿ
ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾರ್ಥಕತೆಯನ್ನು ಪಡೋದಕ್ಕೆ, ನಾವು ಒಂದು ಲೆಜೆಂಡ್ ಆಗಿ ಉಳಿಯೋದಕ್ಕೆ ಇವುಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಇಂತಹ ಒಂದು ಸೆಲ್ಫ್ ಸ್ಯಾಕ್ರಿಫೈಸ್, ಆತ್ಮತ್ಯಾಗದಿಂದ ನಮ್ಮನ್ನ ಜನರು ಮರೆತು ಬಿಡಬಹುದು ಎಂಬ ಭಯಕ್ಕೆ ಮಿಲ್ಲರ್ ಬೇರೆ ರೀತಿ ಉತ್ತರ ಕೊಡ್ತಾರೆ. ಜಗತ್ತು ಮರೆತರೂ ಕೂಡ ದೇವರು ಪ್ರತಿಯೊಂದು ಈ ನಿಮ್ಮ ನಿಸ್ವಾರ್ಥ ಕಾರ್ಯವನ್ನ ನೆನಪಿನಲ್ಲಿಟ್ಕೋತಾನೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಮಿಲ್ಲರ್ ಅವರು ಹೇಳ್ತಾರೆ, ಆ ಒಂದು ಮೇರಿಯ ಒಂದು ಪರ್ಫ್ಯೂಮ್ ಆಯಿಂಟ್ಮೆಂಟ್ ಅಥವಾ ಸುಗಂಧ ತೈಲದ ಬಗ್ಗೆ ಉದಾಹರಣೆ ನೀಡ್ತಾರೆ. ಅವಳು ಆ ಪಾತ್ರೆಯನ್ನು ಒಡೆಯದೆ ತುಂಬಾ ಕೇರ್ಫುಲ್ ಆಗಿ ಇಟ್ಟಿದ್ರೆ ಇಂದು ಯಾರೂ ಸಹ ಅವಳನ್ನ ನೆನಪಿಸ್ಕೊಳ್ತಾ ಇರಲಿಲ್ಲ. ಅವಳು ಅದನ್ನ ಒಡೆದು ಬೇರೆಯವರಿಗೆ ಅದನ್ನ ಅರ್ಪಿಸಿದ್ರಿಂದಲೇ ಅದರ ಸುಗಂಧವು ಇಡೀ ಜಗತ್ತನ್ನ ತುಂಬಿದೆ. ಒಬ್ಬ ವ್ಯಕ್ತಿಯ ಪ್ರೀತಿ ಮತ್ತು ತ್ಯಾಗದ ಮೂಲಕ ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಮಾತ್ರ ಅವನ ಜೀವನವು ಜಗತ್ತಿಗೆ ಅತಿ ದೊಡ್ಡ ಒಂದು ಆಶೀರ್ವಾದವಂತ ಆಗತ್ತೆ ಅಂತಕ್ಕಂತಹ ಸಂದೇಶವನ್ನ ಇಲ್ಲಿ JR ಮಿಲ್ಲರ್ ಅವರು ಈ ಒಂದು ಎಸ್ಸೆ ಮೇಕಿಂಗ್ ದ ಮೋಸ್ಟ್ ಆಫ್ ಲೈಫ್ ನಲ್ಲಿ ತಿಳಿಸಿರ್ತಾರೆ. ಅಂದ್ರೆ ಇನ್ನು ಆ ಒಂದು ಕನ್ಕ್ಲೂಷನ್ ನಲ್ಲಿ ಅವರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, one must be willing to lay self on the altar of conceptions, for it is only through the fire of love and sacrifice that work become our best. ಆತ ತನ್ನ ಒಂದು ಜೀವನವನ್ನ ಅಥವಾ ಆ ಒಂದು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡುವುದರ ಮೂಲಕ ಏನು ಮಾಡ್ಬೋದು, ಆತ ಒಂದು ಲೆಜೆಂಡ್ ಆಗಿ ಉಳಿಬಹುದು ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿ, ಒಬ್ಬ ವ್ಯಕ್ತಿಯ ಪ್ರೀತಿ ಮತ್ತು ತ್ಯಾಗದ ಮೂಲಕ ತನ್ನನ್ನು ತಾನು ಒಂದು ಅರ್ಪಿಸಿಕೊಂಡಾಗ ಮಾತ್ರ ಅವನ ಜೀವನ ಈ ಜಗತ್ತಿಗೆ ಅತಿ ದೊಡ್ಡ ಒಂದು ಲೆಜೆಂಡ್ ಆಗಿ, ಲೆಗಸಿಯಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಸ್ಸೆಯನ್ನ ಸಮರಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.